ಹಲೋ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಇಲ್ಲಿ ನಿಧಾನ ಕೇಳಿ. ಏನೇ ಈ ಪ್ರೋಗ್ರಾಮ್ ಹೇಗಾಯಿತು? ಮಕ್ಕಳು ಊಟ ಮಾಡ್ತಿರೋದು ಅವ್ರು ಊಟ ಮಾಡ್ತಿರೋದು. ಸಾಯಿಬಾಬಾ ಸ್ಕೂಲಿಂದ ಬಂದ್ರಾ? ಜೈನ್ ಬಾಬು ಅವ್ರಿಗೆ ಕೊಡೋಣ. ಊಟದ ವ್ಯವಸ್ಥೆ ನೋಡ್ಕೊಂಡ ಶಿವರಾಜಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್. ಊಟದ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ನಮ್ಮ ವಾಲಂಟಿಯರ್ಸ್ ಆಮೇಲೆ ಊಟ ಇವರಿಬ್ರು ನೋಡ್ರಿ ಇಲ್ಲಿ ಗೊತ್ತಿಲ್ಲದ ಊಟ ಮಾಡ್ತಾ ಇದ್ದಾರೆ. ಸೊ ಅದೇ ಕಡ ನಿಮ್ಮ ಒಪಿನಿಯನ್ ಪ್ರೋಗ್ರಾಮ್ ಬಗ್ಗೆ ಸರ್? ಓಕೆ, ಇಷ್ಟೊತ್ತು ನಾನು ಮಾಡಿದ್ದೀನಿ. ಜೈನ್ ಬಾಬು ಅವ್ರಿಗೆ ಕೊಡೋಣ. ಓವರ್ ಟು ಜೈನ್ ಬಾಬು. ರಮಣ ಕಮ್. ಹಾಯ್. ಸೊ ಇವಾಗಿಂದ ಏನೇನಿದೆ ಸೊ ಅದನ್ನು ನಾನು ಬ್ಲಾಗ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟೋ ತನಕ ಮಾಡಿದ ರಾಕೇಶ್ ಅವರಿಗೆ ಧನ್ಯವಾದಗಳು. ಬನ್ನಿ ಈಗ ಡೈನಿಂಗ್ ಹಾಲಿಗೆ ಹೋಗೋಣ. ಊಟದ ವ್ಯವಸ್ಥೆ ಹೆಂಗಿದೆ ಏನು ಎಲ್ಲ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟೂಡೆಂಟ್ಸ್ ಎಲ್ಲ ಡೈನಿಂಗ್ ಹಾಲಿಗೆ ಹೋಗ್ತಾ ಇದ್ದಾರೆ. ಸೊ ಬಂದಿರೋ ಅಂಥ ಪ್ರತಿ ವಿದ್ಯಾರ್ಥಿಗಳಿಗೂ ಊಟ ಉಪಹಾರ ವ್ಯವಸ್ಥೆ ಇದೆ. ಡೈಲಿ ಸುಮಾರು 1000ರಿಂದ 1200 ಜನ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಲಂಚು ಮತ್ತು ಸ್ನ್ಯಾಕ್ಸ್ ವ್ಯವಸ್ಥೆ ಇದೆ. ಸೊ ಲಂಚ್ ಹೆಂಗಿದೆ, ಸ್ನ್ಯಾಕ್ಸ್ ಹೇಗಿದೆ ಅಂತ ಸ್ಟೂಡೆಂಟ್ಸ್ ಹತ್ರನೇ ತಿಳ್ಕೊಳ್ಳೋಣ. ಸೊ ಬನ್ನಿ ಏನೇನು ಊಟ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಕೂಪನ್ ಇಲ್ಲದೆ ಯಾರಿಗೂ ಊಟ ಕೊಡಲ್ಲ. ದಯವಿಟ್ಟು ವ್ಯೂವರ್ಸ್ ಯಾರು ಬರಬೇಡ್ರಿ. ಕೂಪನ್ ಇದ್ರೆ ಮಾತ್ರ ಊಟ ಕೊಡೋದಿಲ್ಲಿ, ಓಕೆನಾ? ಸೊ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಸ್ಕೂಲವ್ರು ಇದ್ದಾರೆ. ಭಾರತೀಯ ವಿದ್ಯಾಭವನ ಆಗಿರ್ಬೋದು, ಸಾಯಿಬಾಬಾ ಸ್ಕೂಲ್ ಆಗಿರ್ಬೋದು, ಸೊ ಈ ಥರ ಸುತ್ತಮುತ್ತ BJ ಸ್ಕೂಲ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಸ್ಕೂಲವ್ರು ಬರ್ತಾ ಇದ್ದಾರೆ. ಸೊ ಊಟದ ವ್ಯವಸ್ಥೆನ ನೋಡೋಣ ಒಮ್ಮೆ ಬನ್ನಿ. ಸೊ ಫುಲ್ ಹೈಜೀನ್ ಆಗಿದೆ ಡೈನಿಂಗ್ ಹಾಲು. ಸೊ ಊಟನೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಈ ಊಟ ಹೆಂಗಿರುತ್ತೆ ಅಂತ ನಾವೆಲ್ಲಕ್ಕಿಂತ ಒಪಿನಿಯನ್ ಸ್ಟೂಡೆಂಟ್ಸ್ ಹತ್ರನೇ ಕೇಳ್ಬೋದು. ಬನ್ನಿ ಯಾರಾದ್ರೂ ಸ್ಟೂಡೆಂಟ್ಸಿಗೆ ಕೇಳ್ಬೋದು. ಸೊ ಈಗ ನೀವ್ರೇನು ನೋಡ್ತಾ ಇದ್ದೀರಲ್ಲ, ಇವರು ಬಾಯ್ಲ್ ಏನಲ್ಲ ಬರ, ಇವರು ಶಿವರಾಜ್ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಸ್ಕಾಲರು. ಸೊ ಊಟದ ಮ್ಯಾನೇಜ್ಮೆಂಟ್ ಎಲ್ಲ ಇವರಿಗೆ ವ್ಯವಸ್ಥೆ ಕೊಟ್ಟಿರೋದು. ಸೊ ಊಟದಿಂದ ನಾವು ಸ್ಟೇಜ್ ಮೇಲೆ ಸ್ಟೇಜ್ ಹೊರಗೆ ನೋಡ್ಕೊತೀವಿ. ಸೊ ಇಲ್ಲಿ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಿರೋರು ಇವರೇನೆ. ಸೊ ಹೇಳಿ ನಿಮ್ಮ ಒಪಿನಿಯನ್ ಏನಿದೆ, ಇಲ್ಲಿ ಕೆಲಸ ಹೆಂಗಿದೆ ಏನು? ತುಂಬ ಖುಷಿಯಾಗುತ್ತೆ. ದಿನಕ್ಕೆ ಹೆಚ್ಚು ಕಮ್ಮಿ 1000 ಜನ ಊಟ ಮಾಡ್ತಿದ್ದಾರೆ. 1000 ಮಕ್ಕಳು ಬಂದು ಊಟ ಮಾಡ್ತಿದ್ದಾರೆ. ಎಲ್ಲರೂ ಪಾಪ ಅವರು ಖುಷಿಯಾಗಿದ್ದಾರೆ. ಇದನ್ನು ಆರ್ಗನೈಸ್ ಮಾಡಿರೋ ನಮ್ಮ ಡಿಪಾರ್ಟ್ಮೆಂಟ್, ಎನ್ವೈರ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಕುವೆಂಪು ಯೂನಿವರ್ಸಿಟಿ ಆಗಿರಲಿ, ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ದಿನಕ್ಕೆ 1000 ಅಂದರೆ ಈಗ 4 ಡೇಸಿಂದ ಮಾಡ್ತಾ ದಿನಕ್ಕೆ 4000 ಜನ ಬಂದು ಊಟ ಮಾಡಿದ್ದಾರೆ. ಹುಡುಗರು ಎಲ್ಲ ಖುಷಿಯಾಗಿದ್ದಾರೆ. ಎಕ್ಸಿಬಿಷನ್ ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಅದ್ರ ಜೊತೆ ನಾವು ಎಂಜಾಯ್ ಮಾಡ್ತೀವಿ. ಸ್ಟೂಡೆಂಟ್ಸಿಗೆ ಡೈಲಿ ವೆರೈಟಿ ಇರುತ್ತೆ. ದಿನಕ್ಕೆ ಒಂದೊಂದು ರೊಟೀನ್ ಇರುತ್ತೆ. ಮತ್ತು ಆಫ್ಟರ್ನೂನ್ 3 o'clock ಆದಮೇಲೆ ಸ್ನ್ಯಾಕ್ಸ್ ಕೊಡ್ತೀವಿ. ಎಲ್ಲರೂ ಖುಷಿಯಾಗಿದ್ದಾರೆ. ಇಲ್ಲಿ ಏನೇನು ಸಮಸ್ಯೆ ಬಂದಿದೆ? ಏನಾದ್ರು ಕಿಚನಲ್ಲಿ ಏನಾದ್ರು ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಇಲ್ಲ, ಏನೇನು ಸಮಸ್ಯೆ ಆಗಿಲ್ಲ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಓಕೆ. ಊಟದ ವ್ಯವಸ್ಥೆ ನೋಡ್ಕೊಂಡ ಶಿವರಾಜಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಊಟದ ವ್ಯವಸ್ಥೆ ಹೆಂಗಿದೆ ಅಂತ ಕೇಳೋಣ. ನಿಮ್ಮ ಹೆಸರೇನು? ಹೇಮಾಂಗ್ ಪರಿಸರ. ಯಾವ ಸ್ಕೂಲಿಂದ ಬಂದಿದ್ದೀರಾ? ಭಾರತೀಯ ವಿದ್ಯಾಭವನ್. ಹೌದಾ? ಪ್ರೋಗ್ರಾಮ್ ಬಗ್ಗೆ ಈಗ ಅರ್ಧ ನೋಡಿದ್ದೀರಾ. ಸೊ ಏನು ಅನ್ನಿಸ್ತು ಪ್ರೋಗ್ರಾಮ್ ಹೆಂಗಿದೆ ಏನು ಅಂತ? ತುಂಬ ಚೆನ್ನಾಗಿ ನಡೀತಾ ಇದೆ. ಹೊಸ ಹೊಸ ವಿಷಯನೆಲ್ಲ ತಿಳ್ಕೊತಾ ಇದ್ದೀವಿ. ಚೆನ್ನಾಗಿದೆ. ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು ಹೆಂಗಿದೆ? ಇಲ್ಲ, ಊಟ ಎಲ್ಲ ಚೆನ್ನಾಗಿದೆ. ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ವಾಲಂಟಿಯರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಮಧ್ಯಾಹ್ನ ಇನ್ನೂ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ವಿಷಯನ ತುಂಬ ಚೆನ್ನಾಗಿ ಥ್ಯಾಂಕ್ ಯು. ಸೊ ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಫ್ರೆಂಡ್ಸ್ ಭಾರತೀಯ ವಿದ್ಯಾಭವನ್ ಸ್ಕೂಲ್ ಅವರು. ಇಂಟ್ರೊಡ್ಯೂಸ್ ಮಾಡಿ. ಇವರೆಲ್ಲ ನಮ್ಮ ಫ್ರೆಂಡ್ಸು. ನಾವೆಲ್ಲ ಭಾರತೀಯ ವಿದ್ಯಾಭವನ್ ಸ್ಕೂಲಿಂದ ಬಂದಿದ್ದೀವಿ. ಎಲ್ಲ ಬಂದಿದ್ದೀರಾ? ನಾವು ಒಂದು 50 ಜನ ಹಂಗೆ ಬಂದಿದ್ದೀವಿ. ಎಲ್ಲ 9th ಬಾಯ್ಸ್ ಗರ್ಲ್ಸ್ ಎಲ್ಲ ಬಂದಿದ್ದೀವಿ. ಚೆನ್ನಾಗಿದೆ, ಎಲ್ಲರಿಗೂ ಯೂಸ್ಫುಲ್ ಆಗಿದೆ. ಎಲ್ಲ ಏಜ್ ಅವರು ತಿಳ್ಕೊಬೋದು ಇದು.
ಥ್ಯಾಂಕ್ ಯು. ಸೊ ಈಗ ಬೇರೆ ಸ್ಕೂಲ್ ಅವ್ರಿಗೆ ಕೇಳೋಣ, ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೆಂಗಿದೆ ಏನು ಅಂತ. ನಿಮ್ಮ ಹೆಸರು? ಯಶಸ್ವಿನಿ, ಹೌದಾ, ಯಾವ ಸ್ಕೂಲಿಂದ ಬಂದಿದ್ದೀರಾ? ಸಾಯಿಬಾಬಾ ಸ್ಕೂಲ್, ಸಾಯಿಬಾಬಾ ಸ್ಕೂಲ್. ಎಷ್ಟನೇ ಕ್ಲಾಸು? 9th. ಆಯ್ತಾ. ಸೊ ಈಗ ಅರ್ಧ ಪ್ರೋಗ್ರಾಮ್ ಮುಗ್ದಿದೆ. ಸೊ ಏನು ಅನ್ನಿಸ್ತು ನಿಮ್ಮ ಪ್ರೋಗ್ರಾಮ್? ತುಂಬ ಚೆನ್ನಾಗಿ ಅನಿಸ್ತು. ಫಸ್ಟಿಗೆ ಫಾರೆಸ್ಟ್ ಬಗ್ಗೆ ಎಲ್ಲ ತೋರಿಸಿದ್ರು, ವೈಲ್ಡ್ ಲೈಫ್ ಬಗ್ಗೆ ತುಂಬ ಚೆನ್ನಾಗಿತ್ತು. ಆಮೇಲೆ ಊಟನೂ ತುಂಬ ಚೆನ್ನಾಗಿದೆ, ಮೊಸರನ್ನ ಮತ್ತು ಪಲಾವು. ಆಮೇಲೆ ಅವರು ಪ್ರೋಗ್ರಾಮ್ ಮಾಡಿದ್ರಲ್ಲ, ಚೆನ್ನಾಗೆಲ್ಲ ಚೆನ್ನಾಗಿ ಮಾಡಿದ್ರು, ಎಂಟರ್ಟೈನ್ಮೆಂಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಇಂಥ ಪ್ರೋಗ್ರಾಮ್ ಇನ್ನೂ ಹೆಚ್ಚೆಚ್ಚು ಮಾಡಬೇಕಾ? ವಿಸಿಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ನೋಡ್ರಿ, ಇಲ್ಲೇ ಅಡುಗೆ ಬಡಿಸ್ತಾ ಇರೋದು. ತೋರ್ಸಪ್ಪ, ಇಲ್ಲಿ ಮೊಸರನ್ನ ಮಾಡಿದ್ದಾರೆ, ಇಲ್ಲಿ ಪಲಾವ್ ಇದೆ, ಮೊಸರು ಬಜ್ಜಿ ಇದೆ, ಸೊ ಬಿಸಿ ಬಿಸಿ ಇದೆ. ಸೊ ಕೂಪನ್ ಇಲ್ದಲೆ ಯಾರಿಗೂ ಊಟ ಕೊಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಊಟ ಬರೋದ್ರೆ ಕೂಪನ್ ತೊಗೊಂಡ್ಬರ್ಬೇಕು. ಓಕೆ, ಸೊ ಇವರು ಆಕಾಶ್ ಅಂತ ಹೇಳಿ ನಮ್ಮ ಪರಿಸರ ವಿಜ್ಞಾನ ವಿಭಾಗದ ಸ್ಟೂಡೆಂಟ್ಸು. ಸೊ ಇವರು ಈಗ ಇಷ್ಟು ಈ ಬೆಳಗ್ಗೆ ಸಂಜೆವರೆಗೂ ಈಗ ಬಗೆ ಓಡಿಸ್ತಾ ಇದ್ರು ಎಲೆಕ್ಟ್ರಿಕ್ ಬೈಕಲ್ಲ, ಈಗ ಊಟ ಬಡ್ಸಕ್ಕೆ ಬಂದಿದ್ದಾರೆ. ಸೊ ಹೆಂಗಿದೆ ಊಟ ಬಡಿಸೋದು, ಬೇರೆ ಬೇರೆ ಕೆಲಸ ಮಾಡೋದು ಎಲ್ಲ? ವಾಲಂಟಿಯರ್ಸ್ ಆಗಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀವಿ. ನಮ್ಮ ಫಂಕ್ಷನ್ ಚೆನ್ನಾಗಬೇಕು, ನಮ್ಮ ಸುಸ್ಥಿರ ಕ್ಲಬ್ಬು, ನಮ್ಮ ಎನ್ವೈರ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟು ಬೆಳಿಬೇಕಷ್ಟೇ. ಅಷ್ಟೇ. ಈಗ ಮತ್ತೇನೇನು ಕೆಲಸ ಮಾಡಿದ್ರಿ ಬೆಳಿಗ್ಗೆಯಿಂದ? ಬೆಳಗಿಂದ ಇದೊಂದು ಆಡಿಟೋರಿಯಮಲ್ಲಿ ಹೋಗಿದ್ವಿ, ಎಕ್ಸ್ಪ್ಲೇಷನ್ ಕೊಟ್ವಿ. ಈಗ ಈ ಕೆಲಸ ಮಾಡ್ತಾ ಇದೀವಿ ಸದ್ಯಕ್ಕೆ. ಸೊ ವಾಲಂಟಿಯರ್ ಅಂದ್ರೆ ಎಲ್ಲ ಕೆಲಸನೂ ಮಾಡಬೇಕು, ಕೊಟ್ಟಿದ್ದ ಕೆಲಸ ಅಷ್ಟೇ ಅಲ್ಲ ಅಂತ ನೀವು ಹೇಳ್ತಾ ಇದೀವಿ. ಓಕೆ, ಎಷ್ಟು ಜನ ಕೂಡ ಬಡಿಸಿರಿ ಇಷ್ಟೊತ್ತರ್ಗು? ಬಡಿಸಿದ್ವಿ, ಒಂದು 100 ಜನ ಆಗಿದ್ದಾರೆ. ಇನ್ನು ಎಷ್ಟು ಜನ ಬರ್ಬೋದು ಸಾಧ್ಯತೆ ಇದೆ? ಸಾಧ್ಯತೆ ಇನ್ನೂ ಒಂದು 200-250 ಜನ ಬರ್ಬೋದು. ಇದೆಲ್ಲ ಬಡಿಸ್ಬೇಕು. ಓಕೆ, ಥ್ಯಾಂಕ್ ಯು. ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ. ಇಲ್ಲಿ ನೋಡಿ, ನಾವು ಇಲ್ಲಿ ವಾಲಂಟಿಯರ್ ಎಲ್ಲ ಸ್ಟೂಡೆಂಟ್ಸಿಗೆ ಬಡಿಸೋದು, ಬೇರೆ ಬೇರೆ ಕೆಲಸ ಮಾಡೋದು, ಲೈನ್ ಮಾಡೋದು ಮಾಡ್ತಾ ಇದ್ದಾರೆ. ಇವರಿಬ್ರು ನೋಡ್ರಿ, ಇಲ್ಲಿ ಗೊತ್ತಿಲ್ಲದ ಊಟ ಮಾಡ್ತಾ ಇದ್ದಾರೆ. ಸೊ ಇನ್ನು ಟೈಮು 1:30 ಆಗಿದೆ ಅಷ್ಟೇ, ಇಷ್ಟು ಬೇಗ ಊಟ ಮಾಡ್ತಾ ಇದ್ದಾರೆ. ಫಸ್ಟು ಬಂದಿರೋರಿಗೆ ಊಟ ಇಡೋದು ಬಿಟ್ಟು ಇವರು ಮುಂಚೆ ಊಟ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೆಳಗಡೆ ಬರ್ತಾ ಇರೋ ಇಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಇಲ್ಲಿ ಬನ್ನಿ. ಸೊ ಇಲ್ಲಿ ಈ ಥರ 4 ಕೌಂಟ್ರ್ ಇದೆ ಊಟ ಬಡಿಸೋಕ್ಕೆ, ಯಾಕಂದರೆ ಕ್ರೌಡ್ ತುಂಬ ಜಾಸ್ತಿ ಇದೆ, ಹಾಗಾಗಿ 4 ಕೌಂಟ್ರ್ ಮಾಡಿದ್ದೀವಿ. ಸೊ ಇಲ್ಲಿ ಇನ್ನೊಂದು ಕೌಂಟ್ರಲ್ಲಿ ನಮ್ಮ ಸರ್ ಆದಂಥ ಮಧು ಸರ್ ಇದ್ದಾರೆ, ಆಮೇಲೆ ಸ್ಟೂಡೆಂಟ್ಸ್ ಇಬ್ಬರಿದ್ದಾರೆ. ಸೊ ಅವರು ಬೆಳಗ್ಗೆಯಿಂದ ಬೇರೆ ಬೇರೆ ಕೆಲಸ ಮಾಡಿದ್ರು, ಈಗ ಅಡುಗೆ ಬಡಿಸೋ ಹತ್ರ ಬಂದಿದ್ದಾರೆ. ಸೊ ನಮ್ಮ ಮಧು ಸರು ಫುಡ್ ಕಮಿಟಿ ಇರೋದ್ರಿಂದ ಎಲ್ಲ ಇಲ್ಲಿ ಏನೇ ಸಮಸ್ಯೆ ಬರದೇ ಇರೋಂಗೆ ಮುಂದೆ ನಿಂತ್ಕೊಂಡು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದಕ್ಕೆ ಮಧು ಸರಿಗೆ ಒಂದು ಧನ್ಯವಾದಗಳು. ಸೊ ಅವ್ರ ಒಪಿನಿಯನ್ ಏನಾದ್ರು ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ನಿಮ್ಮ ಒಪಿನಿಯನ್ ಪ್ರೋಗ್ರಾಮ್ ಬಗ್ಗೆ? ಸರ್, ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇದೆ, ಮಕ್ಕಳು ಜಾಸ್ತಿ ಇದ್ದಾರೆ, ಹಾಗಾಗಿ ಊಟನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಡೈಲಿ ಬೇರೆ ಬೇರೆ ಇದೆಯಾ ಸರ್ ಫುಡ್ಡು? ಹೌದೌದು, ದಿನ ಬೇರೆ ಬೇರೆ. ನೋಡಿ, ಯಾವುದೂ ಎಲ್ಲ ಫುಲ್ ಹೈಜಿನಿಕ್ ಆಗಿ ಯಾವುದೂ ತೊಂದರೆ ಆಗದೆ ಇರೋಂಗೆ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ. ಸೊ ಫುಡ್ ಕಮಿಟಿಲಿ ಮೇನ್ ಬಂದು ಮಧು ಸರ್ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಧನ್ಯವಾದಗಳು. ಈಗ ಇನ್ನೊಬ್ಬ ವಾಲಂಟಿಯರ್ಸ್ ಇಬ್ರು ಇದ್ದಾರೆ. ಸೊ ಇವ್ರೇನು ಹೇಳ್ತಾರೆ, ಏನು ಹೇಳ್ತೀರಪ್ಪ ಫುಡ್ ಬಡಿಸೋ ಬಗ್ಗೆ, ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು, ಈ ಫುಡ್ ಕಮಿಟಿ ಬಗ್ಗೆ ಆಗಿರ್ಬೋದು? ಏನಿಲ್ಲ, ಒಂದು ಎಷ್ಟೇ ದೊಡ್ಡ ಫಂಕ್ಷನ್ ಆದ್ರೂ ಅದು ಊಟ ತುಂಬಾ ಮುಖ್ಯ. ಊಟ ತುಂಬಾ ಹೈಜಿನಿಕ್ ಆಗಿದೆ. ಮತ್ತೆ ಈ ಬಿಸಿಲಿಗೆ ಮೊಸರನ್ನ ಹೋಗ್ಬಿಡ್ತಾನ ಅವನು. ಈ ಬಿಸಿಲಿಗೆ ಮೊಸರನ್ನ ತುಂಬಾ ಒಳ್ಳೇದು, ತಂಪು ದೇಹಕ್ಕೆ. ಹಾಗೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ವೈ ಕಂಪನಿ ಅಂತ, ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ, ಪಾಪ ಹುಡ್ಗಂದು ಇದೆ, ಇಂಥವ್ರನ್ನ ಉಳಿಸಿ ಬೆಳೆಸ್ಬೇಕು. ಇವನು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾನೆ. ಸೊ ಪರಿಸರದ ಬಗ್ಗೆ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡ್ತಾನೆ. ಸೊ ಇವನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೈ ಕಂಪ್ನಿ ಅಂತ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಊಟದ ಮುಚ್ಚಾರ ಆಗುತ್ತೆ. ಅಲ್ಲಿ ಮೇಲಿನ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ. ಓ ಹಾಯ್ ರಾಕೇಶ್. ಹಾಯ್. ಏನು ಮಾಡ್ತಿದ್ರಿ ಇಲ್ಲಿ? ಇಲ್ಲಿ ಮಕ್ಕಳೆಲ್ಲ ಊಟ ಮಾಡ್ತಿದ್ರು, ಊಟದ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ನಮ್ಮ ವಾಲಂಟಿಯರ್ಸ್ ಎಲ್ಲ ಇಲ್ಲಿದ್ದಾರೆ, ಮಧು ಸರ್ ಇನ್ಚಾರ್ಜ್ ಇದ್ದಾರೆ, ಪ್ರತಿಯೊಬ್ಬರು ಮಕ್ಕಳು ಊಟ ಮಾಡ್ತಿದ್ದಾರೆ. ಸೊ ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೆಲ್ಲ ನಮ್ಮ ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ. ಸೊ ನಾವು ಮಾಡೋಂಥ ಕೆಲಸ ಏನೇನಿಲ್ಲ, ಮಕ್ಕಳೆಲ್ಲ ಸಫಿಷಿಯೆಂಟಾಗಿ ಊಟ ಮಾಡ್ತಾರೆ. ಬನ್ನಿ ನಾವು ಬೇರೆ ಕಡೆ ಹೋಗೋಣ, ಅಲ್ಲಿ ಏನು ಮಾಡ್ತಾರೆ ನೋಡೋಣ. ನಿನ್ನೆಯಿಂದ ಪ್ರೋಗ್ರಾಮಿಗೆ ಬರ್ತಿರೋಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಊಟದ ವ್ಯವಸ್ಥೆ ಕೊಟ್ಟಿದ್ದೀವಿ.
ಡೇ ಒನ್ನಿಂದನೂ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರ ಜೊತೆ ಶಿಕ್ಷಕರೊಂದಿಗೆ ಖುಷಿಯಿಂದ ಊಟ ಮಾಡಿಕೊಂಡು ಸಂತೃಪ್ತಿಯಿಂದ ಹೋಗ್ತಿದ್ದಾರೆ. ಮೇಲ್ಗಡೆ ನಾಲೆಡ್ಜು ಕರೀತಿದ್ದಾರೆ ಹಾಗೂ ಆಹಾರವನ್ನು ತಿಂದ್ಕೊಂಡು ಖುಷಿಯಾಗಿ ಹೋಗ್ತಿದ್ದಾರೆ. ನಮಗೂ ತುಂಬ ಖುಷಿಯಾಗುತ್ತೆ ಮಕ್ಕಳು ಖುಷಿಯಾಗಿ ಹೋಗ್ತಿರೋದು. ಮಕ್ಕಳು ತಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಖುಷಿಯಾಗಿ ನಗಾಡ್ತಾ ಊಟ ಮಾಡೋದೇ ಚೆಂದ. ನೋಡಿದ್ರಲ್ಲ ಬಾಬಣ್ಣ, ಮಕ್ಕಳು ಅಲ್ಲಿ ಮೇಲ್ಗಡೆ ಎಲ್ಲ ನೋಡಿ ಕಲಿಸ್ಕೊಂಡು ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದಾರೆ. ನೋಡ್ತಾ ಇದ್ರೆ ನಮಗೂ ಮಕ್ಕಳಾಗಿರ್ಬೇಕು ಅಂತ ಅನಿಸ್ತಿಲ್ವಾ? ನೀವು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಏನಾದರೂ ರೀಕಲೆಕ್ಟ್ ಮಾಡ್ಕೊತೀವಿ ಅಥವಾ ಮಿಸ್ ಮಾಡ್ಕೊತಿದ್ದೀರಾ? ಆರಕ್ಕೆ ಏನಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೂ ಇದೇ ಥರ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಸರ್ಕಲಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಬಟ್ ಈಗ ಆ ಥರ ಎಲ್ಲ ಇಲ್ಲ. ಎಲ್ಲ ಅವ್ರವ್ರ ಕೆಲಸ ಅವ್ರವ್ರ ವರ್ಕಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಈ ಥರ ಮೂಮೆಂಟ್ಸ್ನ ಮತ್ತೆ ನಾವು ರೀಕ್ರಿಯೇಟ್ ಮಾಡಬೇಕು ಅಂತ ಅನಿಸುತ್ತೆ. ಹಳೇ ಶಾಲೆ ನೆನಪೆಲ್ಲ ಒಂದ್ಸತಿ ಕಣ್ಮುಂದೆ ಬಂದು ಹೋಗುತ್ತೆ ಅಲ್ವಾ? ನಾವು ದಿನನಿತ್ಯ ಸ್ಕೂಲಲ್ಲಿ ಪಾಠ ಕೇಳ್ತಾ ಬೋರ್ ಆಗಿರುವಾಗ ಯಾವಾಗಾದ್ರೂ ಒಂದಿನ ಔಟ್ಸೈಡ್ ಕರ್ಕೊಂಬಂದ ನಮಗೆ ಆಗ್ತಾ ಇದ್ದ ಖುಷಿನೇ ಬೇರೆ. ಅವಾಗ ಒಂದಿನ ಹೊರಗಡೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ಎಲ್ಲ ಅಂತೇಳಿ ಅದನ್ನ ಈ ಮಕ್ಕಳು ಮುಖದಲ್ಲಿ ನೋಡಿದ್ರೆ ಅದು ನಮಗೆ ಗೊತ್ತಾಗ್ತದೆ. ಅಲ್ಲಿ ಕಾರ್ಡ್ ಒಳಗಡೆ ಹೋದ್ರೆ ಹೆಜ್ಜೆಗೂ ಸಿಗ್ತಾ ಇರುತ್ತೆ, ಅದು ಲೆಕ್ಕ ಹಾಕಕ್ಕಾಗಲ್ಲ. ನಮ್ಮ ಸರ್ ಇದ್ದಾರೆ, ಮಧು ಸರ್. ಸರ್, ಮಕ್ಕಳೆಲ್ಲ ಬಂದಿರೋದು ಪ್ರೋಗ್ರಾಮಿಗೆ, ಖುಷಿ ಇದೆ ಸರ್? ಇದರ ಮುಂದೆ ಮಾಡಬೇಕಲ್ಲ ಸರ್ ಮತ್ತೆ ನಾವು? ಮ್ಯಾಮ್, ನಿಮ್ದು ಎಕ್ಸ್ಪೀರಿಯನ್ಸು ಮಕ್ಳಿಗೆ ಊಟ ಬಡಿಸಿರೋದು ಖುಷಿಯಾಗಿದೆಯಾ? ಮಕ್ಕಳು ಊಟ ಮಾಡ್ತಿರೋದು ಪ್ರೋಗ್ರಾಮ್ ಎಲ್ಲ ಹೇಗಿದೆ? ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಹಾಂ, ಓಕೆ, ಥ್ಯಾಂಕ್ ಯು. Ashok Bhosla, he is the member of World Future Council. Bhosla was born in Lahore, 31st March 1940. He pursued his MA in Natural Science. This is the story of Tubar meaning a potter. ಸೌಕರ್ಯ ಏನು ಬರುತ್ತೆ, ಬಂದು ಎಲ್ಲಿ ನಮಗೆ ಹಳ್ಳಗಳು ಸಿಗುತ್ತೆ, ಎಲ್ಲಿ ನದಿಗಳು ಸಿಗುತ್ತೆ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅದಕ್ಕೆ ನಮಗೆ ನದಿ. ನನ್ನ ಹೆಸರು ಶ್ರೇಯಸ್. ಹಾಂ, ಶ್ರೇಯಸ್. ಯಾವ ಸ್ಕೂಲು? ಸಾಯಿಬಾಬಾ ಸ್ಕೂಲಿಂದ ಬಂದ್ರಾ ಪ್ರೋಗ್ರಾಮಿಗೆ? ಚೆನ್ನಾಗಿದೆಯಾ ಪ್ರೋಗ್ರಾಮು? ನೋಡ್ಬೇಕು. ಇನ್ನು ಈಗ ಬಂದಿದ್ದೀರಲ್ಲ, ಫುಲ್ಲು ನೋಡಿ ನಾನು ಆಮೇಲೆ ಹೋಗ್ತಾ ನಿಮಗೆ ರಿವ್ಯೂ ತೊಗೊತೀನಿ. ಓಕೆನಾ? ಅಲ್ಲಿ ಪ್ರತಿಯೊಬ್ಬರು ಹೇಳೋದನ್ನ ನೀಟಾಗಿ ಕೇಳಬೇಕು. ಕೇಳ್ಕೊಂಡು ಆಮೇಲೆ ಹೋಗ್ತಾ ನಿಮ್ಮ ಕ್ವಶನ್ಸ್ ಕೇಳ್ತೀನಿ. ಓಕೆ, ನೋಡ್ಕೊಳ್ಳಿ. ಫ್ರಮ್ ದ ಟಾಪ್ ಇಂಡಿಯಾ ಮೇಲಿಂದ ಕೊನೆ ಮಟ್ಟನೂ ನೋಡ್ಕೊಳ್ಳಿ. ಇದಾದಮೇಲೆ ಇದನ್ನು ಡಿವಿಷನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಹಿಮಾಲಯದ ಬಗ್ಗೆ, ನಮ್ಮ ಇಂಡಿಯಾದಲ್ಲಿರೋ ಪ್ರತಿಯೊಂದು ರಿವರ್ ಸ್ಟ್ರೀಮ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ವೇರ್ ದ ರಿವರ್ಸ್, ಫಾರೆಸ್ಟ್ ಆ್ಯಂಡ್ ಮೌಂಟೇನ್ಸ್ ಆರ್. ನೋಡಿದ್ರಾ? ಇಲ್ಲೇನಿದು? ಯಾವ ರೀಜನ್ ಇದು? ಹಿಮಾಲಯ. ಹೇಳಿ ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ. ಯಾವುದು? ಹಿಮಾಲಯ. ಸೊ ಇಲ್ಲಿ ನೀವು ಬ್ಲೂ ಕಲರ್ ಮಾರ್ಕ್ಸ್ ನೋಡ್ತಿದ್ರಲ್ಲ, ಏನಿರ್ಬೋದು ಅದು? ವಾಟರ್ ಸ್ಟ್ರೀಮ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ನೀರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸಮುದ್ರದಿಂದನಾ? ಸಮುದ್ರಕ್ಕೆ ಹೋಗಿ ಎಂಡ್ ಆಗ್ತದೆ ಕಂಡ್ರು. ಸಮುದ್ರದಿಂದ ಸ್ಟಾರ್ಟ್ ಆಗುತ್ತಾ? ಬ್ರಹ್ಮಪುತ್ರ ಕೇಳಿದಿರಲ್ಲ, ಅಲ್ಲಿಂದ ನೀರು ಬರುತ್ತೆ. ಸೊ ಸಮುದ್ರದಿಂದ ಎವಾಪರೇಷನ್ ಆಗಿ ಅಲ್ಲಿಗೆ ಹೋಗುತ್ತೆ ಹೊರತು ಸಮುದ್ರದಿಂದ ಬರಲ್ಲ, ಎಲ್ಲ ಹೋಗಿ ಅಲ್ಲೋಗುತ್ತೆ. ಇವಾಗ ನೀವೇನು ನೋಡ್ತಿದ್ದೀರಲ್ಲ ಗ್ರೀನ್ ಮಾರ್ಕ್ಸ್ಗಳು, ಇವೆಲ್ಲ ನಮ್ಮ ಗ್ರೀನ್ ಲ್ಯಾಂಡ್ಸ್ಗಳು. ಫಾರೆಸ್ಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದು ಡಿವಿಷನ್. ರಾಕೇಶ್ ಅಂತೇಳಿ ರಿಸರ್ಚ್ ಸ್ಕಾಲರ್ ಆಸ್ ವೆಲ್ ಆಸ್ ಇಲ್ಲಿ ವಾಲಂಟಿಯರು. ನಿಮ್ಮ ಹೆಸರು? ಪ್ರಾರ್ಥನಾ. ಏನು ಓದ್ತಿರೋದಪ್ಪ? ಫಸ್ಟ್ ಪಿ ಯು ಆಯಿತು. ಈಗ ಫಸ್ಟ್ ಪಿ ಯುಗೆ ಆಯಿತಾ? ಇವತ್ತು ಹೋಲ್ ಡೇ ಟೂರ್ ನೋಡಿದ್ರಲ್ಲ ಈವೆಂಟು, ಹೇಗಿತ್ತು ನಿಮಗೆ? ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಆ್ಯಕ್ಚುಲಿ ಪಿಕ್ನಿಕ್ ಅಂತ ಅಂದ್ಕೊಂಡು ಬಂದಿದ್ದು, ಅಂದರೆ ಸೆಷನ್ನೇ ಹೇಳಿ ಕಳಿಸಿದ್ರು. ಬಟ್ ಇಷ್ಟು ಜನ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಎಸ್ಪೆಷಲಿ ಬರ್ಡ್ಸ್ ಬಗ್ಗೆ ಹೇಳಿದರು, ಅದು ತುಂಬ ಇಷ್ಟ ಆಯಿತು. ಸೊ ಬಯೋ ಸ್ಟೂಡೆಂಟ್ ಅಲ್ಲ, ಆದರೂ ಸ್ವಲ್ಪ ಬಯೋ ಬಗ್ಗೆ ತಿಳ್ಕೊಂಡಾಗಾಯಿತು, ಅದಕ್ಕೆ ಖುಷಿ ಆಯಿತು. ಮೌಂಟೇನು, ರಿವರು, ಫಾರೆಸ್ಟ್ ಅಷ್ಟು ನೋಡಿದ್ರಾ? ಮೂರು ಫ್ಲೋರಲ್ಲೂ ನಿಮಗೆ ಸ್ವಲ್ಪ ನಾಲೆಡ್ಜಬಲ್ ಅನಿಸ್ತಾ? ಕಲ್ಚರಲ್ ಪ್ರೋಗ್ರಾಮ್ ನೋಡಿದ್ರಾ ಮಾರ್ನಿಂಗು? ಊಟ ಇಲ್ಲಿ ಮಾಡಿದ್ರೆ ಮಾಡ್ಕೊಂಬಂದಿಲ್ಲ? ಇಲ್ಲ ಮಾಡಿ. ಚೆನ್ನಾಗಿತ್ತಾ ಊಟ ಎಲ್ಲ? ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆಯಾ? ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಈ ಥರ ಪ್ರೋಗ್ರಾಮ್ ಇದ್ದರೆ ಹೋಗಿ ಅಟೆಂಡ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀರಾ? ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಬನ್ನಿ. ಈ ಪ್ರೋಗ್ರಾಮ್ ಹೇಗಾಯಿತು, ನೀವು ಬಂದಿದ್ದಾಗಿರ್ಬೋದು ಅಥವಾ ಇಲ್ಲಿ ಬಂದು ನೀವು ಏನೇನು ಅಬ್ಸರ್ವ್ ಮಾಡಿದ್ರು ಏನು ಅನ್ನೋದು ನಿಮ್ಮೊಂದು ಒಪಿನಿಯನ್ ಹೇಳಿ.
ಇಲ್ಲಿ ಚೆನ್ನಾಗಿತ್ತು ಫುಲ್ಲು. ವೈಲ್ಡ್ ಲೈಫ್ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಫಾರೆಸ್ಟು ಎಲ್ಲ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಫುಡ್ ಪ್ರಿಂಟ್ಸು ಅದೆಲ್ಲ ನೋಡಿದ್ವಿ, ಆಮೇಲೆ ಮಶ್ರೂಮ್ ಬಗ್ಗೆ ಸೆಮಿನಾರ್ ಇತ್ತು, ಅದನ್ನು ಕೇಳಿದ್ವಿ. ಟೋಟಲ್ ಆಗಿ ಚೆನ್ನಾಗಿತ್ತಲ್ಲ. ನಿಮ್ಗೆ ಯಾವುದು ಜಾಸ್ತಿ ನಿಮಗೆ ಅಟ್ರಾಕ್ಷನ್ ಅಂತ ಆಗಿದ್ದು? ವೈಲ್ಡ್ ಲೈಫ್. ಓಕೆ ಥ್ಯಾಂಕ್ ಯು. ಓವರಾಲ್ ಆಗಿ ಬೆಳಗ್ಗೆಯಿಂದ ಬಂದು ಏನೇನು ಮಾಡಿದ್ರಿ, ಯಾವ ಥರ ಇತ್ತು ಒಂದು ಸ್ಮಾಲ್? ಅಲ್ಲಿ ಮಶ್ರೂಮ್ಸ್ ಬಗ್ಗೆ ಕಲ್ತೀವಿ. ಆಮೇಲೆ ನೆಕ್ಸ್ಟು ಏನದು ಫಾರೆಸ್ಟ್ ಬಗ್ಗೆ ಅವ್ರು ಕಲ್ತೀವಿ. ಆಮೇಲೆ ಸ್ನೇಕ್ ಬೈಟಿಂದ ಹೆಂಗೆ ಹೊರಗೆ ಬರ್ಬೇಕಂತ ಕಲ್ತೀವಿ, ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅಂತ. ಆಮೇಲೆ ಅಲ್ಲಿ ಫುಟ್ ಪ್ರಿಂಟ್ಸ್, ಸ್ನೇಕ್ಸ್ ಬಗ್ಗೆ, ಆ್ಯನಿಮಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ಅದು ರಿಯಲ್ ಡೆತ್ ಆ್ಯನಿಮಲ್ಸ್ನೆಲ್ಲ ಪ್ರಿಸರ್ವ್ ಮಾಡಿದ್ರು, ಅದನ್ನೆಲ್ಲ ನೋಡಿದ್ವಿ. ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು, ಅದು ಚೆನ್ನಾಗಿತ್ತು. ಪ್ರೋಗ್ರಾಮ್ ಎಲ್ಲ ಯಾವ ಥರ ಬಂತು? ಚೆನ್ನಾಗಿ ಬಂತಾ? ಚೆನ್ನಾಗಿತ್ತು. ಎಲ್ಲ ಆರ್ಗನೈಸ್ಡ್ ಆಗಿತ್ತಾ? ಚೆನ್ನಾಗಿತ್ತು ಸರ್. ಓಕೆ ಥ್ಯಾಂಕ್ ಯು. ಹಾಂ, ಇದು ನಿಮ್ಮ ಹೆಸರು? ರಿಷಬ್ ಕುಮಾರ್ ಅಂತ. ಯಾವ ಸ್ಕೂಲು? ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ಕ್ಯಾಂಪಸ್ ಎಲ್ಲ ನೋಡಿದ್ರಿ, ಪ್ರೋಗ್ರಾಮ್ ನೋಡಿದ್ರಿ, ಏನು ಅನ್ನಿಸ್ತು? ಪ್ರೋಗ್ರಾಮ್ ಹೆಂಗೆ ಆರ್ಗನೈಸ್ ಮಾಡಿದ್ದಾರೆ? ತುಂಬ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಅಲ್ಲಿ ಇಲ್ಲಿ ನಿಧಾನ ಕೇಳಿ. ಏನೇನು ನೋಡಿದ್ರಿ? ಫಸ್ಟ್ ಏನೇನು ನೋಡಿದ್ರಿ? ಗೀತೆ ಎಲ್ಲ ತೋರಿಸಿದ್ರು. ಆಮೇಲೆ ಫಸ್ಟ್ ಅಲ್ಲಿ ಹೋದ್ಮೇಲೆ ಮರ ಎಲ್ಲ ಹಿಂಗ್ ಹತ್ತೋದು ಅಂತ ತೋರಿಸ್ಕೊಟ್ರು. ಆಮೇಲೆ ಟೆಂಟ್ ಎಲ್ಲ ಹಿಂಗ್ ಹಾಕೋದು ಅಂತ ಎಲ್ಲ ಹೇಳ್ಕೊಟ್ರು. ಆಮೇಲೆ ಇಲ್ಲಿ ಚೆನ್ನಾಗಿಲ್ಲ ಎಲ್ಲ ಕ್ಯಾಂಪಸ್ಸು ಅಷ್ಟೇ. ಓಕೆ ಥ್ಯಾಂಕ್ ಯು. ಮತ್ತೆ ನಿನ್ನ ಹೆಸರು? ವೈಭವ್. ನಿನ್ನ ಹೆಸರು? ಸಂಪ್ರೀತ್. ಶುಭೋದ್. 3 ಜನ ನ್ಯಾಷನಲ್ ಪಬ್ಲಿಕ್ ಸ್ಕೂಲಾ? ಏನೇನು ನೋಡಿದ್ರಿ ಪ್ರೋಗ್ರಾಮಲ್ಲಿ ಬೆಳಿಗ್ಗೆ? ಈ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ನೋಡಿದ್ದು ಮೌಂಟೇನ್ ಹೆಂಗೆ ಕ್ಲೈಮ್ ಮಾಡಬೇಕು, ಮತ್ತೆ ಫಾರೆಸ್ಟಿಗೆ ಹೋದಾಗ ಏನೇನು ವಸ್ತು ಯೂಸ್ ಮಾಡಬೇಕು, ಮತ್ತೆ ಯಾವ ಜಾಗರೂಕವಾಗಿರ್ಬೇಕು, ಯಾವ್ದ್ರಿಂದ ನಾವು ಅಲ್ಲಿ ಉಳ್ಕೊಬೇಕು, ಮತ್ತೆ ಪ್ರಾಣಿಗಳಿಂದ ಹೇಗೆ ತಪ್ಪಿಸ್ಕೊಬೇಕು ಅಂತ. ಸೆಕೆಂಡ್ ಬಂದಿದ್ದು ಅಲ್ಲಿ ಪಕ್ಷಿಗಳಿಗೆ ಹೇಳ್ಕೊಟ್ರು, ಈ ಪಕ್ಷಿ ಈ ತರ ಮಾಡುತ್ತೆ, ಅವು ಎಷ್ಟು ಹೆಂಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಜನಪದ ಗೀತೆ ಹೇಳ್ಕೊಟ್ರು. ಇಲ್ಲಿ ಟ್ರೀ ಕ್ಲೈಂಬಿಂಗ್, ಮೌಂಟೇನ್ ಕ್ಲೈಂಬಿಂಗ್, ಮತ್ತು ಟೆಂಟ್ ಎಲ್ಲ ಹಾಕೋದು ಹೆಂಗೆ, ಅದ್ರ ಪಾರ್ಟ್ಸ್ ನೇಮ್ಗಳು ಎಲ್ಲ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಕ್ಯಾಂಪಸ್ ತೋರಿಸಿದ್ರು, ಕ್ಯಾಂಪಸ್ ಸಖತ್ತಾಗಿತ್ತು. ಆಮೇಲೆ ಊಟ ಕರ್ಕೊಂಡೋದ್ರು, ಊಟನೂ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿ ಹಾಲಿಗೆ ಕರ್ಕೊಂಬಂದರು. ಇಲ್ಲಿ ಬರ್ಡ್ಸ್, ಅನಿಮಲ್ಸ್, ಫಾರೆಸ್ಟ್ ಬಗ್ಗೆ ಎಲ್ಲ ಹೇಳ್ಕೊಟ್ರು, ಚೆನ್ನಾಗಿತ್ತು. ಆಮೇಲೆ ಒಳಗಡೆ ಆಡಿಟೋರಿಯಮಿಗೆ ಕರ್ಕೊಂಡೋಗಿ ಜನಪದ ಗೀತೆಗಳು, ಆಮೇಲೆ ಎಷ್ಟೋ ಪುರಾಣ ಕಥೆಗಳ ಟೈಪ್ ಸಣ್ಣ ಕೇಳಿದ್ರು, ಎಲ್ಲ ಚೆನ್ನಾಗಿತ್ತು. ಇವಾಗ ಸ್ನ್ಯಾಕ್ಸಿಗೆ ಕರ್ಕೊಂಡೋಗ್ತೀವಿ. ಇಲ್ಲಿ ತುಂಬ ಒಳ್ಳೆ ಕ್ಯಾಂಪಸ್ ಥರ ನಡೆಸಿದ್ದಾರೆ. ಒಳ್ಳೆ ಟೆಂಟ್ ಹೇಗೆ ಹಾಕೊಂಡ್ಬಿಡ್ಬೇಕು, ಎಲ್ಲರೂ ಫಾರೆಸ್ಟಿಗೆ ಹೋದರೆ ಕ್ಲೈಂಬಿಂಗ್ ಮೌಂಟೇನ್ಸ್ ಎಲ್ಲ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಊಟನೂ ಚೆನ್ನಾಗಿತ್ತು. ಮತ್ತು ಕೋಆರ್ಡಿನೇಟರೂ ಒಳ್ಳೆ ನಮಗೆ ಇನ್ಫಾರ್ಮೇಷನ್ಸನ್ನು ತುಂಬ ತಿಳ್ಕೊಟ್ರು. ಇದರಿಂದ ನಮಗೆ ಎಕ್ಸಾಮ್ಸಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಜನಪದ ಗೀತೆನ ನಾವು ಮುಂಚೆ ಇರ್ರೆಸ್ಪೆಕ್ಟ್ ಮಾಡ್ತಿದ್ವಿ, ಇವಾಗ ಅದು ಏನು ಅಂತ ಇವಾಗ ಗೊತ್ತಾಯಿತು. ಈ ತರ ಪ್ರೋಗ್ರಾಮ್ ಮುಂದೆ ಇನ್ನೂ ಆಗಬೇಕು ಅಂತ ಅಂತೀರಾ? ನೇಚರ್ ಮಾತ್ರ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಯೂನಿವರ್ಸಿಟಿಯಲ್ಲಿ. ಸ್ಟಾರ್ಟಿಂಗ್ ಇಂದಾನು ಫುಲ್ ನೇಚರ್, ತಣ್ಣು ಗಿಡ ಮರ ಎಲ್ಲ ಇದೆ. ಇನ್ನೂ ಕಂಟಿನ್ಯೂ ಆಗಲಿ ಅಂತ ಬಯಸ್ತೀವಿ. ಥ್ಯಾಂಕ್ ಯು. Taran is a very smart guy. He is a researcher. Deepu is the climber. So Deepu, always whenever you're doing some research work, you have a team of people who are skilled. Now, who got you here? Driver in the school bus. So he's skilled in what? Driving. So like that, Deepu is skilled in setting up things so that the researcher can go up and check on the push with your leg as hard as you can and stand up while you're pulling. Come on. Stand up on your leg. Use your leg power. Push. Yeah. Push with your leg. Don't pull here. If you pull here, you can't pull. Yeah, pull now. Stand on your leg. Yeah. Stand and pull. Yeah, pull. Yeah. Keep doing that. So if you want to be efficient, what you have to do is keep your leg
And keep this leg below your hip and push. Stand up now. Pull. It's more efficient. Not forward but down. That comes with practice, but he's never done it. Has he ever done it? First time. And he's already a good researcher. He's going up to see what is there. You can go up and tell what is there. See how easily it's going up? Imagine if this was a tree that is like 500 feet high, like a very big tree, and you have to go research something. Good. So now what does he have there? A descender. That will get him down, but we will show you that demo here. It's the same thing connected on the ground level, and we will descend him down with the same option. So what is that again? Here? Descender. And he is good to come down. Okay. Let go the hand. There? Which he could have done it himself, but that's another step to teach. So we're just showing you. His purpose was to climb and check whatever. Now he is descending down. That is okay. Loop. This is your waist loop. See the one in the front. These two are your thigh loops. Okay. See this green cape. It's a master point. This should always be in the front. It should not go back. Okay. The master point always stays in the front. Okay. This how you wear it. Similar to your pants or trousers. Similar. Loop should always be